ಫಸ್ಟ್ನೇ ಡ್ಯೂಟಿ ಯಾವಾಗಲೂ SMUTಗೆ ಬೀಳುತ್ತೆ ನಮಗೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲಿ ಹೋಗಿ ಅವ್ರನ್ನ SMUTಗೆ ಡ್ರಾಪ್ ಮಾಡಿಬಿಟ್ಟು ರಿಸರ್ವೇಷನಿಂದ ಎತ್ಕೊಂಡಿದ್ದೆ ಬೆಳ್ಳಂದೂರಿಂದ ಪ್ರೀಮಿಯರು ಏರ್ಪೋರ್ಟ್ಗೆ. ಅಲ್ಲಿಂದ ಹೋಗಿ ಅವ್ರನ್ನ ಪಿಕಪ್ ಪಾಯಿಂಟಲ್ಲಿ ವೆಯ್ಟ್ ಮಾಡಿಬಿಟ್ಟು ಇನ್ನೂ ಟೈಮ್ ಐತೆ ಅಂದ್ಕೊಂಡು ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟ್ವಿ ಏರ್ಪೋರ್ಟ್ ಕಡೆ. ಅಲ್ಲೇ ಬೆಳ್ಳಂದೂರು ಫುಲ್ ಖಾಲಿ ಇತ್ತು ರೋಡು, ಏನು ಜಾಸ್ತಿ ಟ್ರಾಫಿಕ್ ಇರಲಿಲ್ಲ. ಬಂದು ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬ್ಯಾಕ್ ಡ್ಯೂಟಿ ಕೊಟ್ಟರು. ಅಲ್ಲಿಂದ ಬ್ಯಾಕ್ ಡ್ಯೂಟಿ ಎತ್ಕೊಂಡು ನಾವು ಹೊರಟ್ವಿ ಟರ್ಮಿನಲ್ 1ಗೆ. ನೋಡಿದ್ರೆ ಗಾಡಿಗಳು ಊಬರ್ಗೂ ತುಂಬ ಬೆಜ್ಜಾನ್ ತುಂಬ್ಕೊಬಿಟ್ಟಿದ್ವು. ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿಂದ ಪಿಕಪ್ ಮಾಡಿಕೊಂಡು ನಾವು ಹೋದ್ವಿ. 28 ಕಿಲೋಮೀಟ್ರನೋ ಇತ್ತು. ನೋಡಿದ್ರೆ ಅವ್ನು ಕೊಟ್ಟಿದ್ದು ಎಷ್ಟು 260 280 ರೂಪಾಯಿ ಕೊಟ್ಟ. ಪರವಾಗಿಲ್ಲ ಅಂದ್ಕೊಂಡು ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಇನ್ನು ನಾವು ಮನೆ ಕಡೆ ಹೋಗಬೇಕಾಗಿತ್ತು. ಯಾಕಂದರೆ ನಿನ್ನೆ ನೈಟು 2 ಗಂಟೆವರೆಗೂ ಮಾಡಿದ್ದೆ, ನಿದ್ದೆ ಇಲ್ಲ ಏನಿಲ್ಲ. ಅದಕ್ಕೆ ಡ್ಯೂಟಿ ಸಾಕು, ಜಾಸ್ತಿ ಬೇಡ ಅಂದ್ಕೊಂಡು ಸಣ್ಣ ಪುಟ್ಟ ಡ್ಯೂಟಿಗಳು ಅಲ್ಲಲ್ಲೇ ಮಾಡಿಕೊಂಡು ರಿಸರ್ವೇಷನ್ ಡ್ಯೂಟಿಗಳು ಯಾವಾದರೂ ಇದ್ದಾವೆ ನಾಳೆಗೆ ಅಂತ ನೋಡ್ಕೊಳ ಅಂತ ಅಂದ್ಕೊಂಡೆ. ನಮ್ಮ ಟಾರ್ಗೆಟ್ ಮುಗ್ದೋಯ್ತು ಇವತ್ತು ಮಧ್ಯಾಹ್ನ 3 ಗಂಟೆಗೆ. ಇನ್ನು ಮನೆಗೆ ಹೋಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ.